ಮಹಾಶಿವರಾತ್ರಿಯ ಊರಕ್ಕಿ ತಂಬಿಟ್ಟು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಿಮಗೆಲ್ಲ ಮಹಾಶಿವರಾತ್ರಿಯ ಶುಭಾಶಯಗಳು. ನೋಡಿ ಫ್ರೆಂಡ್ಸ್, ನಾನಿವಾಗ ಇದಕ್ಕೆ ಡಿಪೋ ಅಕ್ಕಿ ತಗೊಂಡಿದ್ದೀನಿ. ನನ್ನ ಈ ಪಾವಲ್ಲಿ ನಾನು ಇದನ್ನು ಪಾವು ಅಂತ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಪಾವು ಸೇರು ಚಟಕು ಎಲ್ಲ ಇದೆ. ಸೊ ಈ ಪಾವಲ್ಲಿ ನಾನು 5 ಪಾವು ಅಕ್ಕಿ ತಗೊಂಡಿದ್ದೀನಿ, ಅಂದರೆ ಒಂದು ಸೇರು. ನೋಡಿ, ಅಕ್ಕಿನ ತೊಳೆದಿಲ್ಲ, ನಾನು ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಸೇರು ಅಕ್ಕಿ ಇದೆ. ಬನ್ನಿ ಇವಾಗ ಉರಿಯೋಣ. ನೋಡಿ, ಫಸ್ಟು ಒಲೆ ಹಚ್ಕೊಂಡು ಒಂದು ಅಗಲವಾದ ಬಾಣಲೆ ಇಟ್ಕೊಳ್ಳಿ, ಅಥವಾ ನಿಮ್ಮ ಮನೆಯಲ್ಲಿ ಅಗಲವಾದ ಪಾತ್ರೆ ಇದ್ದರೂ ಸರಿ. ಇದಕ್ಕೆ ನಾನು ಫಸ್ಟು 2 ಪಾವು ಅಕ್ಕಿ ಹಾಕ್ಕೋತೀನಿ. ಎಲ್ಲನೂ ಒಟ್ಟಿಗೆ ಹಾಕ್ಕೊಳ್ಳಲ್ಲ. ಎಲ್ಲನೂ ಹಾಕ್ಕೊಂಡು ಉರಿತೀನಿ ಅಂತಂದರೆ ಒಂದು ಕೈ ನೋವು ಬರುತ್ತೆ, ಬೇಗನೂ ಕೆಲಸ ಆಗಲ್ಲ. ಸೊ 2 ಪಾವು ಹಂಗೆ ಹಾಕ್ಕೊಂಡು ಹುರ್ಕೊಳ್ಳಿ. ಅಂದರೆ ಅಕ್ಕಿ ಉರಿಬೇಕಾದ್ರೆ ಅದಕ್ಕೂ ಒಂದು ಮೆಥಡ್ ಇದೆ. ಬೇಗ ಹುರಿದ್ಬಿಟ್ಟು ಸ್ಮೆಲ್ ಹೋಯ್ತು ಅಂತ ತೆಗಿಯೋದಲ್ಲ. ಅದರಲ್ಲಿ ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಆ ವಾಸನೆ ನೋಡಿಕೊಂಡೆ ನೀವು ಅಕ್ಕಿ ಬೆಂದಿದೆ ಅಂತ ತಗೋಬೇಕು, ಆಯಿತಾ? ನೋಡಿ, ಈ ಥರ ಹುರ್ಕೋಬೇಕು. ಆವಾಗವಾಗ ನೋಡ್ಕೋತಾ ಇರಬೇಕು ಅಕ್ಕಿನ. ಹಸಿ ವಾಸನೆ ಬರ್ತಿರಲ್ಲ, ಅಕ್ಕಿ ಬೆಂದಾಗ ಘಮ ಘಮ ಅಂತ ವಾಸನೆ ಬರ್ತಾ ಇರುತ್ತೆ. ಇದನ್ನು ಫ್ರೆಂಡ್ಸ್ ಒಂದು ಹದವಾಗಿ ಹುರ್ಕೊಳ್ಳಿ. ಜಾಸ್ತಿ ಬೇಯಿಸ್ಲಿಕ್ಕೆ ಹೋಗಬೇಡಿ, ಜಾಸ್ತಿ ಬೆಂದುಬಿಟ್ರೂ ಕಷ್ಟ. ಒಂದು ಹದವಾಗಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ, ಕೈ ಬಿಡಬೇಡಿ, ಆಯಿತಾ? ನೋಡಿ, ಇವಾಗ ಇದು ಒಂದು ಅದಕ್ಕೆ ಬಂದಿದೆ ಅಕ್ಕಿ. ಇದು ನಾನು ಇದನ್ನು ಒಂದು ತಟ್ಟೆಗೆ ತೆಗೆದು ಹಾಕ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಒಂದು ತಟ್ಟೆಗೆ ತೆಗೆದು ಒಂದು ಆರಬೇಕು. ಇದು ಮಿಷಿನಿಗೆ ಕೊಟ್ಟು ಕಳಿಸ್ಬೇಕಲ್ವ, ಅದಕ್ಕೆ ಇದು ತಣ್ಣಗಾಗಬೇಕು. ಹಾಗಾಗಿ ಒಂದು ತಟ್ಟೆಗೆ ಹಾಕ್ಕೋತಿದ್ದೀನಿ. ಮತ್ತು 2 ಪಾವು ಅಕ್ಕಿ ಹಾಕ್ಕೋತೀನಿ ನಾನು ಇದಕ್ಕೆ, ಆಯಿತಾ? ಒಂದೇ ಸರಿ ಹಾಕೋಕ್ಕೆ ಹೋಗಬೇಡಿ ಅಕ್ಕಿನ, ಯಾಕಂದರೆ ನಿಮಗೆ ಹುರಿಯೋದಕ್ಕೂ ಕಷ್ಟ ಆಗುತ್ತೆ, ಮತ್ತು ಅದು ಬೇಗನೂ ಬೇಯಲ್ಲ. ನೀವು ಬೇಗ ಆಗಲಿ ಅಂತ ಉರಿ ಜಾಸ್ತಿ ಕೊಡ್ತೀರಾ, ಮತ್ತು ಅಕ್ಕಿ ಸೀದೋಗುತ್ತೆ, ಮತ್ತು ತಂಬಿಟ್ಟು ಒಂಥರ ವಾಸನೆ ಬರ್ತಿರುತ್ತೆ. ಇದೆಲ್ಲ ಬೇಕಾ ನಮಗೆ? ನಿಧಾನವೇ ಪ್ರಧಾನ ಅನ್ನೋ ಹಾಗೆ ನಿಧಾನಕ್ಕೆ ಮಾಡ್ಕೊಳ್ಳಿ, ಆಯಿತಾ? ನೋಡಿ, 2 ಪಾವು ಆಯಿತು. ನೋಡಿ, ಈಗ ಲಾಸ್ಟಲ್ಲಿ ಇನ್ನೊಂದು ಪಾವು ಹಾಕ್ತಾಯಿದ್ದೀನಿ. ನಾನು ಇದು ಪುಟಾಣಿ ಪಾವು ಇಟ್ಕೊಂಡಿದ್ದೀನಿ. ನಮ್ಮ ಮನೇಲಿ ನಾವು ಇಬ್ಬರೇ ಇರೋದ್ರಿಂದ ಇದೇ ಮೆಜರಲ್ಲಿ ನಾನು ಅಕ್ಕಿ ಹಾಕ್ಕೋತೀನಿ. ನೋಡಿ, ಇವಾಗ ಇದು ಆಗಿದೆ ಅಕ್ಕಿ. ಇದನ್ನು ನಾನು ನಮ್ಮ ಮನೇಲಿ ಒಂದು ದೊಡ್ಡದಾದ ಮೊರೆ ಇದೆ, ಇದಕ್ಕೆ ಹಾಕ್ಕೋತಿದ್ದೀನಿ. ನೋಡಿ, ತಟ್ಟೆಗೆ ಹಾಕಿ ಇಟ್ಕೊಂಡಿದ್ನಲ್ಲ, ಇದನ್ನು ಈ ಮೊರಕ್ಕೆ ಹಾಕಿ ಇಡ್ತೀನಿ. ತಣ್ಣಗಾಗಬೇಕು. ಇದು ಮಿಷಿನಿಗೆ ಕೊಟ್ಟು ಕಳ್ಸೋಕ್ಕೆ, ಬಿಸಿಲೇ ಕೊಟ್ಟು ಕಳಿಸ್ಬಾರ್ದು. ಮಿಕ್ಸಿಲಿ ಮಾಡಿದ್ರೆ ತಂಬಿಟ್ಟು ಅಷ್ಟೊಂದು ಹದವಾಗಿ ಬರಲ್ಲ. ನೋಡಿ, ಇವಾಗ ಇದನ್ನು ಹಾರಾಕೋಣ. ಮಿಕ್ಸಿಲಿ ಮಾಡೋ ಪ್ರಯತ್ನ ಅಂತೂ ನೀವು ಮಾಡೋಕ್ಕೆ ಹೋಗಬೇಡಿ. ನಾನು ಮಾಡಿ ಕೈ ಸುಟ್ಕೊಂಡಿದ್ದೀನಿ. ಸೊ ನೋಡಿ, ಇವಾಗ ಇದಕ್ಕೆ ಒಂದು ಸೇರು ಅಕ್ಕಿಗೆ 1 ಪಾವು ಕಡಲೆ ಹಾಕ್ಕೋತಿದ್ದೀನಿ, ಅಂದರೆ ಪುಟಾಣಿ ಹುರಿಗಡಲೆ. ಇದನ್ನು ಅಕ್ಕಿ ಬಿಸಿ ಇರಬೇಕಾದ್ರೇ ಮಿಕ್ಸ್ ಮಾಡಿ ಇಟ್ಬಿಡಿ, ಯಾಕಂದರೆ ಗರಿ ಆಗುತ್ತೆ. ಮಿಷಿನಲ್ಲಿ ಪೌಡ್ರ್ ಚೆನ್ನಾಗಾಗುತ್ತೆ ಅಂತ, ಆಯಿತಾ? ನೋಡಿ, ಇವಾಗ ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನೋಡಿ, ಮಿಕ್ಸ್ ಆಗಿದೆ ಮತ್ತು ತಣ್ಣಗಾಗಿದೆ. ಮಿಷಿನ್ಗೆ ಹೋಗಿ ಬರೋಣ ಬನ್ನಿ. ನೋಡಿ, ಇವಾಗ ಮಿಷಿನಲ್ಲಿ ಈ ಥರ ಪೌಡ್ರ್ ಮಾಡಿಕೊಟ್ರು, ತುಂಬ ಚೆನ್ನಾಗಿ ನೈಸಾಗಿದೆ. ನೋಡಿ, ಒಂಚೂರು ತರಿ ಇಲ್ಲ, ಏನೂ ಇಲ್ಲ. ನಾನು ತೊಗೊಬಂದಿದ್ದನ್ನು ಜರಡಿ ಆಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಬೌಲು ಹುರಿಗಡಲೆ ಹಾಕ್ಕೋತಾಯಿದ್ದೀನಿ. ಆವಾಗಲೇ ಹಾಕಿದ್ರಿ ಅನ್ಕೋಬೋದು, ಆದರೂ ಬೇಕು. ನೋಡಿ, ಇದನ್ನು ಕಡಲೆ ಬೀಜನ ಹುರಿದು ಬೇಳೆ ಮಾಡಿಟ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದು ಒಂದು ಅರ್ಧ ಬೌಲು. ಮತ್ತು ಬಿಳಿ ಎಳ್ಳನ್ನ ಅದನ್ನು ಅಷ್ಟೇ ಒಂದು ಅರ್ಧ ಬೌಲು ಹುರಿದು ಇಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ತಾಯಿದ್ದೀನಿ ನಾನು. ಇದಕ್ಕೆ ಕಪ್ಪೆಳ್ಳು ಬೇಕಾದರೆ ಹಾಕ್ಕೋಬೋದು ನೀವು, ನಿಮ್ಮ ಚಾಯ್ಸು. ಆಮೇಲೆ ಇದಕ್ಕೆ ಒಣ ಕೊಬ್ಬರಿ ಇದನ್ನು ತುರಿದಾದರೂ ಹಾಕ್ಕೋಬೋದು, ಅಥವಾ ಪೀಸ್ ಮಾಡಿದ್ರೂ ಹಾಕ್ಕೋಬೋದು. ಅಲ್ಲಿ ಗಟ್ಟಿಯಾಗಿದೆ ಅಂದರೆ ಪೀಸೇ ಮಾಡಾಕೊಳ್ಳಿ, ಆಯಿತಾ? ನೋಡಿ, ಇವಾಗೆಲ್ಲನೂ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸರಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈ ಥರ ಪಾತ್ರೆನ ಈ ಥರ ತಿರುಗಿಕೊಂಡು ಮಿಕ್ಸ್ ಮಾಡಿದ್ರೆ ನಿಮಗೂ ತುಂಬ ಈಸಿ ಆಗುತ್ತೆ, ಮತ್ತು ಚೆಲ್ಲಲ್ಲ. ಅದನ್ನು ಒರೆಸೋ ಕೆಲಸ, ಇನ್ನೊಂದು ಕೆಲಸ ಬೇಕಾ ನಿಮಗೆ? ಸೊ ಹಿಂಗೆ ನಿಧಾನಕ್ಕೆ ತಾಳ್ಮೆಯಿಂದ ಅಡುಗೆ ಮಾಡಿ. ಯಾವುದೇ ಆದರೂ ಅಡುಗೆ ನೀಟಾಗಿ ಚೆನ್ನಾಗಿ ಬರುತ್ತೆ. ಗಾಬರಿ ಮಾಡ್ಕೋಬೇಡಿ ಅಡುಗೆ ಮಾಡಬೇಕಾದ್ರೆ, ಆಯಿತಾ? ಬನ್ನಿ ಇವಾಗ ತಂಬಿಟ್ಟು ಮಾಡೋಣ. ನೋಡಿ, ಇವಾಗ ಫಸ್ಟು ಒಲೆ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊತಾಯಿದ್ದೀನಿ. ನೀವು ಕೇಳ್ಬೋದು, ಏನು ಮೇಡಮ್ ಅಕ್ಕಿ ಹುರಿಯೋಕ್ಕೂ ಇದೇ ಬಾಣಲೆ ಇಟ್ಕೊಂಡಿದ್ರಿ ಅಂತಂತ. ನಮ್ಮ ಮನೇಲಿ ಸದ್ಯಕ್ಕೆ ನಾನು ಯೂಸ್ ಮಾಡೋದೇ ಇದೊಂದೇ ಬಾಣಲೆ. ನೋಡಿ, ಇದು ಚಿಕ್ಕ ಲೋಟದಲ್ಲಿ 1 ಲೋಟ ನೀರು ಹಾಕ್ಕೋತಾಯಿದ್ದೀನಿ. ಇದಕ್ಕೆ ನಾನು ಕೆಂಪಚ್ಚು
3 ಅಚ್ಚು ಬೆಲ್ಲ ತಗೊಂಡಿದ್ದೀನಿ. ನಮ್ಮ ಕಡೆ ಕೆಂಪು ಅಚ್ಚು ಬೆಲ್ಲನೇ ಬರೋದು. ವೈಟು ಸಿಗುತ್ತೆ, ಬಟ್ ಕೆಂಪು ತುಂಬ ಇಷ್ಟ, ಟೇಸ್ಟಿಯಾಗಿರುತ್ತೆ. ಈಗ ನೋಡಿ, ಈಗ ಮುರಿದು ನಾನು ಹಾಕೋತಾ ಇದ್ದೀನಿ ನೀರೊಳಗಡೆ 3 ಅಚ್ಚು. ಸೊ ನೋಡಿ, ಇದು ಕುದಿಬೇಕು, ಚೆನ್ನಾಗಿ ಕುದಿಬೇಕು. ಈ ಬೆಲ್ಲ ಎಲ್ಲ ಕರಗಬೇಕು, ಬೆಲ್ಲದಲ್ಲಿರೋ ಕಸ ಎಲ್ಲ ಬರಬೇಕು ಆಚೆಗೆ. ಸೊ ಅಲ್ಲಿ ತನಕ ಇದನ್ನು ಹಿಂಗೆ ನೋಡಿ ಈ ಥರ ಕುದಿಸ್ಕೊಳ್ಳಿ, ಆಯಿತಾ. ವರ್ಷಕ್ಕೊಂದು ಸರಿ ಊರಕ್ಕಿ ತಂಬಿಟ್ಟು ಮಾಡೋದು, ಈ ಥರ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್. ತುಂಬ ಈಸಿ ಮಾಡೋದು, ಕಷ್ಟ ಏನಲ್ಲ. ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇರುತ್ತೆ. ಪಾಕ ಬಂದಿರುತ್ತೋ ಇಲ್ವೋ ಅಂತಂತ ಪದೇ ಪದೇ ನೋಡ್ತಾನೆ ಇರಬೇಕು, ಯಾಕಂದರೆ ಅದು ಬೆಲ್ಲ. ಇಲ್ಲ ಅಂತಂದರೆ ತೀರ ಗಟ್ಟಿ ಪಾಕ ಆಗಿಬಿಟ್ಟು ಕಜ್ಜಾಯ ಪಾಕ ಥರ ಆಗೋಗುತ್ತೆ. ಕಜ್ಜಾಯಕ್ಕೆ ಉರಿಯೋಗಿಲ್ಲ, ಗೊತ್ತು ತಾನೆ. ನೋಡಿ ಇನ್ನೂ ಪಾಕ ಬಂದಿಲ್ಲ. ಪಾಕ ಅಂದರೆ ಜಾಸ್ತಿ ಹಿಂಗಂದಾಗ ಒಂದೆಳೆನೂ ಬರಬಾರ್ದು, ಜಾಸ್ತಿ ನೀರು ಥರನೂ ಇರಬಾರ್ದು. ಬೆಲ್ಲ ಕೈಗೆ ಅಂಟಿದ್ರೆ ಸಾಕು, ಆಯಿತಾ. ನೋಡಿ ಇವಾಗ ಇದು ಕರಗಿದೆ. ಇದನ್ನು ನಾನು ಸೋಸ್ಕೋತೀನಿ ಒಂದು ಪಾತ್ರೆಗೆ. ನೀವು ಅಷ್ಟೇ ಸೋಸ್ಕೊಳ್ಳಿ, ಕಸ ಎಲ್ಲ ಇರುತ್ತೆ. ನೋಡಿ ಒಂಚೂರಾದರೂ ಕಸ ಇದೆಯಾ, ಸೋಸ್ಕೊಂಡೆ ನಾನು ಟೀ ಸೋಸೋ ಜಾಲರಲ್ಲಿ. ಇವಾಗ ಇದನ್ನು ಕುದಿಯೋಕ್ಕೆ ಬಿಡಬೇಕು, ಆಯಿತಾ. ಇದು ಚೆನ್ನಾಗಿ ಕುದಿಬೇಕಾದ್ರೆ ಪದೇ ಉರಿ ಜಾಸ್ತಿ ಹಾಕ್ಕೊಂಡಿರ್ತೀರಲ್ಲ, ಪದೇ ಅದನ್ನು ನೋಡ್ಕೋತಾ ಇರಬೇಕು. ಪಾಕ ಗಟ್ಟಿ ಆಗಿಬಿಟ್ರೆ ತಂಬಿಟ್ಟು ಮುರಿಯೋಕ್ಕಾಗಲ್ಲ, ನಿಮ್ಮಲ್ಲೂ ಮುರಿದೋಗುತ್ತೆ ಅಷ್ಟೇ, ಆಯಿತಾ. ನೋಡಿ ಇವಾಗ ಈ ಥರ ಗಟ್ಟಿ ಆಗಬೇಕು, ಕೈಗೆ ಅಂಟಬೇಕು. ಈಗ ಚೆನ್ನಾಗಿ ಕುದಿಸಿ, ಇದನ್ನು ಚೆನ್ನಾಗಿ ಕುದೀಲಿ. ನೋಡಿ ಇನ್ನೊಂದು ಚೂರು ಬರಬೇಕು, ಅದಕ್ಕೆ ಕುದಿಸ್ತಾ ಇದ್ದೀನಿ ನಾನು, ಆಯಿತಾ. ನೋಡಿ ಇವಾಗ ಚೆನ್ನಾಗಿ ಕುದ್ದು ಲೋ ಫ್ಲೇಮ್ಗೆ ಹಾಕ್ಕೊಂಡು ಕರೆಕ್ಟಾಗಿ ಪಾಕ ಬಂತು. ಅದಕ್ಕೆ ಹಿಟ್ಟು ಹಾಕ್ತಾಯಿದ್ದೀನಿ. ನಮ್ಮ ಮನೆಯವ್ರು ಹಿಟ್ಟು ಹಾಕ್ಕೊಡ್ತಾಯಿದ್ದಾರೆ ನನಗೆ. ಒಂದೇ ಸರಿ ಒಬ್ಬಳೇ ಮಾಡೋಕ್ಕಾಗಲ್ಲ. ನನ್ನ ಮನೆಯವ್ರು ನನಗೆ ತುಂಬ ಹೆಲ್ಪ್ ಮಾಡ್ತಾರೆ. ಮೈ ಸ್ಟ್ರೆಂತ್ ಅಂದರೆ ನನ್ನ ಹಸ್ಬೆಂಡೇ. ಏನೇ ಗೊತ್ತಿಲ್ಲ ಅಂದ್ರೂ ಹಿಂಗಲ್ಲ ಹಿಂಗೆ ಅಂತ ಹೇಳ್ಕೊಡ್ತಾರೆ. ನನ್ನ ಗಂಡ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್, ಗೊತ್ತಾ. ನೋಡಿ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿಕೊಟ್ರು. ಈ ಥರ ಹಿಟ್ಟು ಹಾಕ್ಕೊಂಡು ನಿಧಾನಕ್ಕೆ ಈ ಥರ ತಿರುವ್ಕೊಳ್ಳಿ, ಬರುತ್ತೆ, ಏನೂ ಗಂಟಾಗಲ್ಲ. ಗಂಟಾಗುತ್ತೆ ಅಂದ್ಕೋಬೋದು ನೀವು, ಏನೂ ಗಂಟಾಗಲ್ಲ. ಈ ಥರ ಹೆಲ್ಪ್ ತೊಗೊಂಡು ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ, ಆದರೆ ಕೈ ಬಿಡೋಕ್ಕೆ ಹೋಗಬೇಡಿ. ಕೈ ಬಿಡದೆ ಸುಮ್ಮನೆ ತಿರುವ್ತಾ ಇರಿ ಹಿಂಗೆ ನೀಟಾಗಿ. ಪಾಕ ಕೈಗೆ ಅಂಟಿದ ತಕ್ಷಣ ಹಾಕ್ಕೋಬೇಡಿ, ಆಯಿತಾ. ಉರಿ ನೀವು ಇವಾಗ ಮುಟ್ಟು ನೋಡ್ತೀರ ನೀವು, ಅದು ಅಂಟಿರಲ್ಲ. ಆದರೆ ಉರಿ ಜಾಸ್ತಿ ಕೊಟ್ಟಿರ್ತೀರಲ್ಲ, ಆವಾಗ ಬಂದುಬಿಟ್ಟಿರುತ್ತೆ ಗಟ್ಟಿ. ಸೊ ಅದರಿಂದ ಪಾಕ ಗಟ್ಟಿ ಆದ ತಕ್ಷಣ ಹಾಕ್ಕೋಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಯಿತು. ಎಲ್ಲಾದರೂ ಗಂಟು ಕಾಣಿಸ್ತಿದೆಯಾ? ಕಡಲೆ ಬೀಜ ಕಾಣ್ತಾ ಇದೆ ನೋಡಿ. ಈ ಥರ ಮುಟ್ಟು ನೋಡಿ, ಒಂದು ಸ್ವಲ್ಪ ನೀರು ಇಟ್ಕೊಂಡು ಪಕ್ಕದಲ್ಲಿ ನೀರಿನ ಕೈಯೆಲ್ಲ ಮುಟ್ಟು ನೋಡಿ. ಅದು ತೆಳು ಇದ್ದರೆ ನೋಡಿ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ. ಹಿಟ್ಟು ಹಾಕ್ಕೊಂಡು ನಿಧಾನಕ್ಕೆ ಉರಿನ ಕಡಿಮೆ ಮಾಡಿಕೊಂಡು ನೋಡಿ ಈ ಥರ ಚೆನ್ನಾಗಿ ತಿರುವ್ಕೊಳ್ಳಿ, ಆಯಿತಾ. ಇದಕ್ಕೆ ಮುದ್ದೆ ಕೋಲು ಮತ್ತೊಂದು ಏನು ಬೇಡ. ನೋಡಿ ಹಿಂಗೆ ಅಲ್ಲಲ್ಲೇ ತಿರುವ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಏನೂ ತೊಂದರೆ ಆಗಲ್ಲ. ಕಡಲೆ ಬೀಜ, ಕಡಲೆ, ಎಳ್ಳು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಕೊಬ್ಬರಿನೂ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂತು. ನೋಡಿ ಹೆಂಗೆ ಬಾಣಲಿ ಬಿಟ್ಕೋತಾ ಇದೆ ಅಂತ. ಇದಕ್ಕೆ ಯಾವ ಥರದ ಪಾಕನೂ ತೆಗಿಬೇಕಾಗಿಲ್ಲ. 1 ಎಳೆ 2 ಎಳೆ 3 ಎಳೆ 4 ಎಳೆ ಯಾವ ಎಳೆನೂ ಬೇಡ. ಸ್ವಲ್ಪ ಪಾಕ ಕೈಗೆ ಅಂಟಿದ್ರೆ ಸಾಕು, ಇಷ್ಟು ನೀಟಾಗಿ ಸಾಫ್ಟಾಗಿ ತಂಬಿಟ್ಟಾಗುತ್ತೆ. ನೋಡಿ ಇವಾಗ ಇದು ಆರಿದೆ, ತಣ್ಣಗಾದ್ಮೇಲೆ ಇದನ್ನು ಉಂಡೆ ಮಾಡ್ತಾಯಿದ್ದೀನಿ ನಾನು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಉಂಡೆ ಬಂತು ಅಂತ. ಇವಾಗ ಇದನ್ನು ಎಲ್ಲನೂ ಉಂಡೆ ಮಾಡ್ತೀನಿ. ನೋಡಿ ಇವಾಗ ಎಷ್ಟು ಸಾಫ್ಟಾಗಿ ಬಂತು ಗೊತ್ತಾ ತಂಬಿಟ್ಟು. ಆರಿದ್ಮೇಲೂ ಹಿಂಗೆ ಸಾಫ್ಟಾಗಿರುತ್ತೆ. ಯಾವ ಎಳೆನೂ ನೋಡೋಕೆ ಹೋಗಬೇಡಿ, ಕೈಗೆ ಅಂಟಿದ ತಕ್ಷಣ ಹಿಟ್ಟು ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತಂತ. ತುಂಬ ಚೆನ್ನಾಗಿ ಬಂತು ಉಂಡೆಗಳಂತೂ. ಆಮೇಲೆ ರುಚಿ ಅಂತೂ ತುಂಬ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ತಿಂದರು ಶಿವಪೂಜೆ ಆದಮೇಲೆ, ಆಯಿತಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಇದನ್ನು ಮೀಸಲು ಮಾಡೋಕ್ಕೋಗಲ್ಲ, ಫಸ್ಟು ದೇವ್ರಿಗೆ ಎತ್ತಿಟ್ಬಿಟ್ಟು ಆಮೇಲೆ ನಮ್ಮ ಮನೆಯವ್ರು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಎಷ್ಟು ಉಂಡೆ ಆಯಿತು ನೋಡಿ, 3 ಅಚ್ಚು ಬೆಲ್ಲಕ್ಕೆ. ತುಂಬ ಚೆನ್ನಾಗಾಯಿತು ತಂಬಿಟ್ಟು. ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ, ನಮ್ಮ ಕೆಂಪು ಬೆಲ್ಲದ ಕೆಂಪು ತಂಬಿಟ್ಟು, ಊರಕ್ಕಿ ತಂಬಿಟ್ಟು ತುಂಬ ಚೆನ್ನಾಗೈತಲ್ಲ. ನೀವು ಅಷ್ಟೇ ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ.
ದಯವಿಟ್ಟು ಶಿವರಾತ್ರಿ ಹಬ್ಬದ ದಿನ ಉರಕ್ಕಿ ತಂಬಿಟ್ಟು ಮಾಡಿಕೊಂಡು ತಿನ್ನಿ. ತುಂಬ ಸಾಫ್ಟಾಗಿ ಬರುತ್ತೆ. ಒಂದೆಳೆ ಎರಡೆಳೆ ಪಾಕ ಎಲ್ಲ ನೋಡೋಕ್ಕೆ ಹೋಗಬೇಡಿ ಆಯಿತಾ. ನೋಡಿ ಎಷ್ಟು ಸಾಫ್ಟಾಗಿ ಬಂತು. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಜೊತೆ ಇರಿ.